ಸಿಎಂ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಕುರುಬ ಸಮಾಜ ನಿಂತಿದೆ. ಹಾಲುಮತ ಸಮಾಜದ ಮುಖಂಡರು ಫುಲ್ ಅಲರ್ಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ರೆ ಸುಮ್ಮನಿರೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಯಚೂರಿನಲ್ಲಿ ಕುರುಬ ಸಮಾಜದ ಮುಖಂಡರು ಈ ಎಚ್ಚರಿಕೆಯನ್ನು ಕೊಟ್ಟಿರೋದು. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಿದ್ರೆ ತಪ್ಪಾಗುತ್ತೆ, ತಪ್ಪು ಸಂದೇಶ ಹೋಗುತ್ತೆ, ರಾಜ್ಯದ 65 ಲಕ್ಷ ಕುರುಬರು ಬೀದಿಗೆ ಇಳಿಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಥವಾ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ ಅನ್ನುವಂಥ ಚರ್ಚೆ ಈಗಾಗಲೇ ರಾಜ್ಯಾದ್ಯಂತ ನಡೀತಾ ಇದೆ. ನಾನು ಕುರುಬ ಸಮುದಾಯದ ಮುಖಂಡರನ್ನೇ ಮಾತಾಡಿಸ್ತೀನಿ. ಕರ್ನಾಟಕ ರಾಜ್ಯದ ಅಪ್ರತಿಮ ನಾಯಕರು, ಹೈಂದ ನಾಯಕರು ಮತ್ತು ಹಿಂದುಳಿದ ದಲಿತರ ಏಳಿಗೆಗಾಗಿ ಮತ್ತು ಮಹಿಳೆಯರ ಶೋಷಿತ ವರ್ಗದ ಏಳಿಗೆಗಾಗಿ ಶ್ರಮಿಸ್ತಾ ಇದ್ದಾರೆ. ಅಂಥ ಒಬ್ಬ ನಾಯಕರನ್ನು ಯಾವುದೇ ಅವ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ. ಅವ್ರ ಮೇಲೆ ಮುಖ್ಯ ಸಚಿವರಾಗಲಿ MLAಗಳಾಗಲಿ ಅವ್ರ ಬಗ್ಗೆ ಬಹಳ ಗೌರವವಿದೆ. ಮತ್ತು ಎಲ್ಲ ಜನಾಂಗ ಜಾತಿ ಜನಾಂಗದವರು ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹೋದರೂ ಕೂಡ ಅವರ ಒಂದು ಅಭಿಮಾನಿಗಳಿದ್ದಾರೆ. ಇಬ್ಬರನ್ನು ಸಂಧಾನ ಮಾಡಿ ಮತ್ತೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನೇ ಮುಂದುವರಿಸಬೇಕಂತ ನಮ್ಮ ರಾಯಚೂರು ಜಿಲ್ಲೆಯ ಹಾಲುಮತ ಸಮಾಜ ಮತ್ತು ಜಿಲ್ಲಾ ಕುರುಬರ ಸಂಘದ ವತಿಯಿಂದ ನಾವು ಇವತ್ತು ಅವರ ಪರವಾಗಿ ಬೆನ್ನೆಲುಬಾಗಿ ನಿಂದಿರ್ತಾ ಇದ್ದೇವೆ. ನೀವು ಸಿಎಂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಆಗ್ರಹ ಮಾಡ್ತಾ ಇದ್ರಲ್ಲ, ಯಾಕೆ? ಇಲ್ಲ, ಅವರು ನಮ್ಮದಿಷ್ಟೇ. ಈಗಾಗಲೇ ಸಿಟ್ಟಿಂಗ್ನಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಈಗ ಇಂಥ ಒಂದು ಸಂದರ್ಭದಲ್ಲಿ ಅವರು ಕೆಳಗೆ ಇಳಿಯೋದ್ರಿಂದ ಏನು ಪರಿಣಾಮಗಳಾಗ್ತವೆ ಅಂತಕ್ಕಂಥ ಸಹಿತ ಆಲೋಚನೆ ಮಾಡಬೇಕು ಕಾಂಗ್ರೆಸ್ ಪಕ್ಷ. ಯಾಕಂದರೆ ತಪ್ಪು ಸಂದೇಶ ಹೋಗ್ತದೆ ಜನರಿಗೆ, ಅದರಲ್ಲಿ ಹೈಂದ ಜನರಿಗೆ, ಶೋಷಿತ ಸಮುದಾಯಗಳಿಗೆ ತಪ್ಪು ಸಂದೇಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.